ಫಸ್ಟ್ ಕ್ಲಾಸ್ ನಿಮ್ಮ ಹೆಸರಾಕ ಹಾಂ ನೇತ್ರ ಹಾಂ ಹಾಂ ಮರಬ ಹೇಳ್ರಿ ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ಹಾಂ ಹಾಂ ನಿನ್ನೆ ಸ್ಲಿಪ್ ಕೊಟ್ಟಿದ್ದೀವಿ ಹಾಂ. ಇವತ್ತು ಕೊಡ್ತೀವಿ ನಾಳೆ ಬರ್ರಿ ಅಂತ 2 ತಿಂಗಳ ಟೋಕನ್ ಇಲ್ಲ ಟೋಕನ್ ಇಲ್ಲ ಟೋಕನ್ ಕೊಡಲಿಲ್ಲ 60ಕ್ಕೆ ಲಾಸ್ಟ್ ಲಾಸ್ಟ್ ಬಂದಿದ್ರೆ ಬೆಳಿಗ್ಗೆ ಬೆಳಗ್ಗೆ ನಿನ್ನೆ ಬೆಳಗ್ಗೆ ಬಂದಿದ್ದೀವಿ ಮತ್ತು 60 ಮಂದಿಗೆ ಟೋಕನ್ ಕೊಟ್ಟಿರಂತ ಯಾರಿಗೆ ಕೊಟ್ಟರು 60 ಜನ ಎಲ್ಲ ಆಗಿಬಿಟ್ಟಿದ್ದಾರೆ ಆಗ್ಬಿಟ್ಟಂತೇಳಿ 39 ಒಳಗೆ ಹೋಗಿಲ್ಲ ಸರ್ ಇನ್ನು ಹಾಂ ನೋಡ್ರಿ ಮತ್ತೆ ನಾಳೆ ಬರ್ರಿ ನಾಳೆ ಬರ್ರಿ 39 ಇಲ್ಲೇ ಇದಾರಲ್ಲ 60 ಎಲ್ಲ ಸುಮ್ಮನೆ ಎಲ್ಲ ಕೊಟ್ಟಿವಿ ನಾವು ಏನು ಮಾಡಕ್ರ ಅಂತ ನಾವೊಬ್ಬರೇ ವರ್ಕ್ ಮಾಡೋದು ಅಂತ ಹೇಳ್ತಾರೆ ಹಾಂ ಬರೀ ಹಿಂಗೆ ನಾಳೆ ಬಾ ಅನ್ಕೊಂಡಿದ್ರೆ ಕೆಲಸ ಯಾರು ಮಾಡಿಕೊಡ್ತಾರೆ ಒಂದು ಬೋರ್ಡ್ ಬರ್ದು ಹಾಕ್ಬಿಡಕ್ಕ ನೋಡ್ರಿ ಇದೇ ಕೆಲಸ ಅಡ್ಡಾಡ್ಕೊಂಡು ಬರೋಬೇಕಾಗತ್ತ ಹೇಳಿ ಸರ್ ಹೇಳಿ ಕೂಡ ಟೋಕನ್ ಟೋಕನ್ ತಗೊಂಡು ಈಗ ನೋಡಿ ದೂರ ಹಳ್ಳಿಯಿಂದ ಬರ್ಬೇಕು ಹೊಲಗಳ ಕೆಲಸ ಬಿಟ್ಟು ಬರ್ಬೇಕು ಹೌದಲ್ಲ ಪದೇ ಪದೇ ಎಲ್ಲಿ ಆಟಾಡೋದು ಹಾಂ ಕಿವಿಗೆ ಯಾಕೆ ಮಲ್ಲ ಕೊಟ್ಟರೆ ಗಾಡ ಹೋಗ್ರಿ ನೀವು ಆಗ ಬರ್ರಿ ನಾಳೆ ಬರ್ರಿ ನಾನು ಬರ್ರಿ ಹಾಂ ವಾಪಸ್ ಕಳಿಸ್ಬಿಡ್ತಾರೆ ಹ್ಞೂ ಎದಕ್ಕಂಗ ಇಲ್ಲ ಐತೆ ನೋಡಿ ಈಗ 2 ತಿಂಗಳಾದ ಸರ್ ನಾಳೆ ಬಾ ನಾನು ಬಾ ನಾಳೆ ಬಾ ನಾಡ್ದು 2025 ಆಗಿರೋದು ಮಾಡಿಲ್ಲ ಸಣ್ಣ ಮಕ್ಳದ ಗಂಡು ಮಕ್ಕಳು ಒಬ್ಬ ಹೆಣ್ಣು ಹುಡುಗಿ ಸರ್ ಒಂದು ಹೆಣ್ಣು ಒಂದು ಗಂಡು ಇದೇನು ಮತ್ತೆ ಪುನಃ ಇದು ಮಾಡಕ್ಕಲ್ಲ ಸ್ಕೂಲಿಗೆ ಸೇರ್ಸಕ್ಕಾರ ಹ್ಞೂ ಏನಂತಾರೆ ನಾಳೆ ಬಾ ನಾಡ್ದು ಬಾ ಅಂತಾರೆ ನಾಳೆ ಬರ್ರಿ ಅಂತ ಹಾಂ ಎಷ್ಟನೇ ಕ್ಲಾಸ್ ಸೇರಿಸ್ಬೇಕು ಈ ಹುಡುಗಿ ಸರ್ ಈಗ 8ನೇ ಕ್ಲಾಸ್ 8ನೇ ಕ್ಲಾಸ್ ಸೇರ್ಸಕ್ಕೆ ಆಧಾರ್ ಕಾರ್ಡ್ ಆಗಿಲ್ಲ ಆಗ್ಯದ ಸರ್ ಆಗಿರೋದನ್ನ ಇನ್ನೂ ಮತ್ತೆ ರೆಡಿ ಮಾಡ್ತಾರೆ ಅದೇ ಅಪ್ಡೇಟ್ ಮಾಡಿ ಅದೇ ಅಂಗನವಾಡಿ ಮಾಡಿಸಿದಕ್ಕಾಗಿ ತಪ್ಪಾಗಿತ್ತ ಇದನ್ನ ತಗೊಂಡು ಬರ್ರಿ ಇದನ್ನ ತಿದ್ನಾವಿ ಆದ ಹಳೆ ತಗೋಬರ್ರಿ ಅಂತ ಹೇಳಿದ್ರೆ ಎಲ್ಲಿ ಹೋಗಿತ್ತೇನೆ ಅದನ್ನೆಲ್ಲ ಹುಡುಕಾಡ್ಕೊಂಡು ತಗೊಬಂದಿ ಸರ್ ನಾವು ತಗೊಬಂದು ಇದನ್ನ ತಿದ್ದುತ್ತೀವಿ ಅಂತ ಇವರೇ ಹೇಳಿದ್ರು ತಿದ್ದುತ್ತಾರೆ ಅಂತ ಬಂದು ಅವತ್ತು ಬಂದ್ವಿ ಬಂದ್ರೆ ಏನಾಯ್ತು ಅದು ದಾವಣಗೆರೆಗೆ ಹೋಗಮ್ಮ ಇದು ಸಿದ್ದಕ್ಕೆ ಬರೋಲ್ಲ ಅಂತ ಹೇಳಿದ್ರು ನೋಡ್ರಿ ನಮಗೆ ದಾವಣಗೆರೆ ಗೊತ್ತಿಲ್ಲ ನಾವೆಲ್ಲ ಅಂತ ಹೋಗ್ಬೇಕ್ರಿ ಅಂತ ಅಡ್ರೆಸ್ ಬರ್ಕೊಟ್ರು ಅದೇ ಆಟೋ ಬಸ್ ಸ್ಟ್ಯಾಂಡು ಹಳೆ ಬಸ್ ಸ್ಟ್ಯಾಂಡು ಆಟೋದವರು ಆಫೀಸ್ ಎಲ್ಲಿ ಇದೆ ಹೇಳಿ ಅಂತ ಅಷ್ಟೇ ಅವ್ರು ಬರ್ಕೊಟ್ಟಿದ್ರು ಅಷ್ಟು ಬಿಟ್ರೆ ಏನು ಬರ್ಕೊಡ್ಲಿಲ್ಲ ನಾನು ಒಬ್ಬಳೇ ಇಲ್ಲ ಅಂತ ಹೋಗ್ಲಿ ಸರ್ ದಾವಣಗೆರೆಗೆ ಸಿಟಿ ನಮಗೆ ಗೊತ್ತಾಗುತ್ತಾ ಆಗಲ್ಲ ಹಿಂಗೆ ನಿಮ್ಮಂತ ಬೇರೆ ಕಳ್ಸಿದ್ವಿ ಇಲ್ಲಿ ಹೊಸದಲ್ಲಿ DC ಆಫೀಸ್ ಅಂತ ಹೋಯ್ತಿ ಅಲ್ಲಿ ಹೋಗಿ ಕೇಳ್ರಿ ಹೇಳ್ತಾರ ಅಂತ ಹೇಳಿ ಸರ್ ಅಲ್ಲಿ ನಾವು ಕೂಲಿ ತಾಲೂಕಿಂದ ಬಂದೀವಿ ಈ ಥರ ಆಗೈತೆ ನಮಗೆ ಆಧಾರ್ ಕಾರ್ಡ್ ಮಾಡ್ಕೊಡ್ರಿ ಅಂತ ಹೇಳಿ ಅವರೆಲ್ಲೆಲ್ಲ ತಕ್ಕಂಡು ಬರೋದು ನಾವು ಮೇಡಮ್ನ ಹತ್ರ ಹೋಗ್ಬೇಕು ಹೇಳಿದ್ರು ಅಲ್ಲಿ ಮಾಡ್ತೀವಿ ಆದರೆ ಆತು ಬಿಟ್ಟರು ಬಿಟ್ಟಿದ್ದು ಅಂತ ಅವ್ರು ನಾವು ಎಲ್ಲಂತೂ ಮಾಡ್ತೀವಿ ದಾವಣಗೆರೆ ಅದೇ ಸರ್ DC ಆಫೀಸ್ ಹಾಂ ವಿಜಯನಗರ ಹಂಗೆ ಹೇಳಿ ಮಾಡಿ ಸ್ಲಿಪ್ ಕೊಟ್ಟಾಗ ಒಂದ್ಸರಿ ನೀವು ಆಫೀಸ್ನಾಗ ಚೆಕ್ ಮಾಡಿಸಿ ಅಂತ ಹೇಳಿದ್ವಿ ಈಗ ಇಲ್ಲಿ ಬಂದು ಚೆಕ್ ಮಾಡಿಸಿದ್ವಿ ನಾವು ಈ ಥರ ಮಾಡ್ಯಾರ ನೋಡಮ್ಮ ಇನ್ನು ಮುಂದಿನ ತಿಂಗಳು 15 ಬರಮ್ಮ ಆದರೆ ಆಕತ್ತ ಆಗಿಲ್ಲ ಅಂದ್ರೆ ನಾನು ಹೇಳ್ತೀನಿ ಅಂತ ಹೇಳಿ ಏನು ಹೇಳ್ತಾರೆ ಇನ್ನು ಅನುಮಾನ ಮೇಲೆ ಹೇಳೋರು ಡೌಟ್ ಹಿಂಗೆ ಹೇಳಿದ್ರೆ ಇನ್ನೂ ಡೀಟೇಲ್ ಕ್ಲಿಯರೇ ಮಾಡಿಲ್ಲ ಅನುಮಾನ ಅದಾಗುತ್ತಾ ಇಲ್ಲ ಆಗುತ್ತಾ ಇಲ್ಲ ಇಲ್ಲಿಗೆ 5,000 ರೂಪಾಯಿ ದುಡ್ಡು ಖರ್ಚಾಗಿತ್ತು ಆಧಾರ್ ಕಾರ್ಡ್ ಮಾಡ್ಸಕ್ಕೆ 5,000 ನಾವು ಕೂಲಿ ಹೋಗೋದು ಬರೋದು 200 ರೂಪಾಯಿ 5,000 ಕೇಳ್ತಾರೆ ಈಗ 5,000 ರೂಪಾಯಿ ಖರ್ಚಾಗಿತ್ತು ನಾವು ಅವಾಗಿಂದ ಮಾಡ್ತಿರ್ತೀವಿ 3 ವರ್ಷದಿಂದ 100 ರೂಪಾಯಿ ಇರುತ್ತೆ ಅಂತಾರೆ ಸರ್ ಇದು ಅದನ್ನೇ ಕೇಳಬೇಕು ಈಗ ಬಸ್ ಸ್ವಲ್ಪ ಟಿಕೆಟ್ ಮಾಡ್ಸಕ್ಕೆ 2,500 ಕೊಟ್ಟಿನಿ ಸರ್ ಅಲ್ಲೇ ಹೊರಗಡೆ ಮಾಡಿಸ್ಬೋದು ಈಗ ಇಲ್ಲಂದ್ರೆ ಮಾಡಕ್ ಬರಲ್ಲ ಅಂತ ಹೇಳಿ ಈಗ ನನ್ನ ಮಗ ಮನೆಗೆ ಹುಟ್ಟಿದ್ದ ಹಂಗಾಗಿ ಬಸ್ ಸ್ವಲ್ಪ ಟಿಕೆಟ್ ಮಾಡಿಸಿದೆ ಅದನ್ನೆಲ್ಲ ಕೊಟ್ಟು ಆದ್ಮೇಲೆ ಇದನ್ನು ಆಧಾರ್ ಕಾರ್ಡ್ ಆಗೋದು ಅದೇ ಅದೇ ಇನ್ನೂ ಆಗಿಲ್ಲ ಇಲ್ಲ ಸರ್ 7,000 ರೂಪಾಯಿ ಖರ್ಚಾಗಿ ನಾವು ದಿನ ಹೋಗಿ 200 ರೂಪಾಯಿ ಕೂಲಿ ಸರ್ 3 ವರ್ಷ ಅಡ್ಡಾಡಕತ್ತೀವಿ ಏನು ಕೆಲಸ ಆಧಾರ್ ಕಾರ್ಡ್ ಆಗಿಲ್ಲ ಸರ್ ಆಧಾರ್ ಕಾರ್ಡ್ ಮಾಡ್ಸಕ್ಕೆ ಎಷ್ಟು ಕೊಟ್ಟು 130 ಅಲ್ಲಿ 130 ಅಲ್ಲಿ ನೋಡೋಣ ಆಗಿಲ್ಲ ಸುಮ್ಮನೆ ಆಗ್ತೀವಿ ಅಂತಾರೆ ಫೀಸ್ ಗೌರ್ಮೆಂಟ್ ಆಧಾರ್ ತಗೋಬೇಕು ಅಪ್ಡೇಟ್ ಮಾಡಿದಕ್ಕೂ ಕೊಡ್ರಿ ಅಂತ ಹೇಳಿದ್ರ ಇಲ್ಲಿ ಅಪ್ಡೇಟ್ ಮಾಡಿದಕ್ಕೂ ಕೊಟ್ಟಿವಿ ಅಲ್ಲಿ ಹೆಸರು ತಿದ್ದಿಸಿ ಸ್ಲಿಪ್ ತಗೊಳಕ್ಕೆ 30 DC ಆಫೀಸ್ನಾಗ ಕೊಟ್ಟಿವಿ ಕೊಟ್ಟಿರಿ ಅಲ್ಲ ಆಧಾರ್ ತಗೋಬೇಕು ಆಧಾರ್ ತಗೋಬೇಕು ಅವೆಲ್ಲ ಕೊಟ್ಟಿವಿ ಇದೆಲ್ಲ